ವ್ಲಾಗಿಂಗ್. ಸಕ್ಕದಾಗಿದೆ ಗುರು, ಟ್ರೆಕ್ಕಿಂಗು ಮಾಡೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹೇ ಲ್ಯಾಂಡ್ ನೋಡು, ಯಾರೋ ಒಬ್ಬರದೇ ಅದು ಫುಲ್ಲು ಲ್ಯಾಂಡು, ಮಧ್ಯದಲ್ಲಿ ಏನೋ ಕಟ್ತಾ ಇದೆ, ಅಷ್ಟು ಇಲ್ಲಿ ಮಾಡ್ತಾ ಇದ್ದಾನೆ. ಆ ಥರ ಇರ್ಬೇಕು ಆ್ಯಕ್ಚುಲಿ. ಅಷ್ಟು ಲ್ಯಾಂಡ್ ತೊಗೊಂಡು ಫುಲ್ ಈ ಥರ ಫಾರೆಸ್ಟ್ ಮಾಡಿಬಿಟ್ಟು ಮಧ್ಯದಲ್ಲಿ ನಮ್ಮ ಮನೆ ಕಟ್ಕೊಂಡು ಸಕ್ಕದಾಗಿರುತ್ತೆ. ನಾನು ಡೆಫಿನೆಟ್ಲಿ ಆ ಥರನೇ ಮಾಡ್ತೀನಿ ಒಂದಿನ. ಫುಲ್ ಲ್ಯಾಂಡ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಯಾರು ಮಾಡ್ತಾಯಿದ್ದೀನಿ. ಅಲ್ಲಿ ನೋಡ್ರೆ ಫುಲ್ಲು ಒಂದೇ ಎಲ್ಲಿ ನಿಂತ್ಕೊಂಡಿದೆ ಕರೆಕ್ಟಾಗಿ ನೋಡು. ಹೌದು ಸರ್. ಈಗ ಅಲ್ಲಿ ನೋಡ್ರೆ ಫಾರ್ಮ್ ಹೌಸ್ ಥರ ಸೂಪರ್ ಕರೆಕ್ಟಾಗಿ ಕಟ್ಟಿದ್ದಾನೆ. ಇದೆಯಲ್ಲ ಅಲ್ವಾ? ಈ ಕಡೆ ಈ ಕಡೆ ನೋಡ್ತಿದ್ರೆ ಯಾವ ಕಡೆ ಗೊತ್ತಿಲ್ಲ. ಇಲ್ಲಿ ಒಂದು ರಿವರೇ ಇದೆ ಅನಿಸುತ್ತೆ, ಅಷ್ಟೊಂದಿದೆ. कटकोटे ఉన్నాయి, చాలా జాగ్రత్తగా ఉండాలయ్యా. కొత్త పిల్లలు ఉన్నాయి.
ఇక్కడ చిన్నపిల్లలు ఉన్నాయి. ವಾ, ಇಲ್ಲ ಅಸಲೈನ ಟ್ರೆಕ್ಕಿಂಗ್ ಕರೆಕ್ಟ್ ಆಗಿದೆ. ಟ್ರೆಕ್ಕಿಂಗ್ ಇಲ್ಲೇ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಆ್ಯಕ್ಚುಲಿ. ಫುಲ್ ಮಂಕೀಸ್, ಇಲ್ಲಿ ನೋಡಿದ್ರೆ ಮಂಕೀಸ್. ಮ್ಯಾಮ್ ಹೇಳಿದ್ದು ಇದೆ ಅನಿಸುತ್ತೆ, ಲೈಕ್ ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ನಾಟ್ ಫಾರ್ ಎಸ್ ರೈಟ್. ನಮ್ಮ ಸಾರವರು ಓಕೆ ಬರ್ತಾಯಿದೆ. ಆ್ಯಕ್ಚುಲಿ ಮ್ಯಾಮ್ ಹೇಳಿದ ಕರೆಕ್ಟ್, ಫುಲ್ ಕಷ್ಟ ಇದೆ. ಹಾಕಿರಬೇಕು.
ಫೈನಲಿ ರೀಚರ್. This is called SRS Hills. ಇಲ್ಲಿ ಶಿವ ಮತ್ತು ಅಲ್ಲಿ ಶಿವ, ಎರಡು ಆಪೋಸಿಟ್ ಇಲ್ಲೊಂದು ಅಲ್ಲೊಂದು. ಫೈನಲಿ ಜರುಗ್ತಾ ಸ್ಟಾಪ್. ವಾ ನೋಡಿ ಫ್ರೆಂಡ್ಸ್, ನಮಗೆ ಒಂದು ಅದ್ಭುತವಾದ ವಿಷಯ, ಮನೆಗಳು ಎಲ್ಲ ಒಂದೇ ಥರ, ರಿಸಾರ್ಟ್ ಥರ ಸಕ್ಕತ್ತಾಗಿದೆ. ಅಲ್ಲಿ ಇನ್ನೊಂದಿದೆ ಬೆಟ್ಟ, ಅದ್ರ ಮೇಲೆ ಹೋಗೋಕ್ಕೆ ಎಲ್ಲೂ ಏನೂ ಇಲ್ಲ ಅನಿಸುತ್ತೆ. ಯಾರನ್ನ ಪ್ಯಾರಾಶೂಟ್ ಬಂದರೆ ಅವ್ರು ಮಾಡ್ಕೋಬೋದು, ಇಲ್ಲಿಂದ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ಕೋಬೋದು. ಒಂಥರ ಕೂಲಾಗಿ ವೆದರ್ ಇಲ್ಲಿ ಸಕ್ಕತ್ತಾಗಿದೆ. ಇದೇನಾ? ಇದೆಲ್ಲಿ ನೋಡಿದ್ರೆ ರಿಸಾರ್ಟ್ ಲ್ಯಾಂಡ್ ಇರಬೇಕಲ್ವಾ, ರೆಸಾರ್ಟ್ ಮಾಡಿದ್ರೆ ಸಾಕು. ಹೌದು ಸರ್, ಅಲ್ಲಿ ಮತ್ತೆ ಇನ್ನೂ ಏನೋ ಇದೆ ಸರ್, ಅಲ್ಲಿ ಹೋಗ್ತಾ ಇದ್ದಾರೆ, ಒಂದ್ಸತಿ ನೋಡ್ಕೊಬರ್ತೀನಿ. ಇರೋ ಇಲ್ಲಂತ ಜಂಪ್ ಹೊಡಿದ್ರೆ ಡೈರೆಕ್ಟ್ ಪಾರ್ಕಿಂಗ್ ಪ್ಲೇಸ್. ಹಾಂ, ಇಲ್ಲೇನೋ ಆಯ್ತರು, ಒಂದು ವಾಟರ್ ಇದೆ. ಇಲ್ಲಿನೂ ವಾಟರ್ ಐತೆ, ಬಟ್ ಎಲ್ಲ ಆಗ್ಬಿಟ್ಟು ಗ್ರೀನ್ ಕಲರ್ ಆಗಿದೆ. ಇಲ್ಲ ಹಾಂ, ಅಮ್ಮಿಷ್ಟ ಅಲ್ಲಿ ನಂದಿದ್ರು ನೋಡ್ರು, ಅಲ್ಲಿ ಯಾರೋ ಆ ಥರ ಅದೇ ಕಾಲ ಅಂದರೆ ಪುನರ್ಜನ್ಮ ಗೊತ್ತು ನಿಂಗೆ ಅಂತ ಹೆಂಗತ್ತಾ? ಇಲ್ಲಿ ನಂದೇಶ್ವರ ಪುನರ್ಜನ್ಮ ಗೊತ್ತಾ? ಏನಂತ ಪುನರ್ಜನ್ಮ ಒಳಗಡೆ ಟೆಂಪಲ್, ಸೊ ಮೇ ಬಿ ಒಳಗಡೆ ಫೋಟೋ ತೆಗಿಯೋದು ಗೊತ್ತಿಲ್ಲ, ಸೊ ನೋಡೋಣ ಅಷ್ಟೇ. ವೆಯ್ಟ್ ಮಾಡ್ತೀವಿ ನಾವು ಒಳಗೆ. ಫಸ್ಟು ನಾವು ಬರೋವಾಗ ಯಾರೂ ಇಲ್ಲ, ಇವಾಗ ನೋಡಿದ್ರೆ ಫುಲ್ ಜನ ಸಾಗರ ಆಗಿಬಿಟ್ಟಿದೆ. ಒಳಗಡೆನೂ ಎಷ್ಟೊಂದು ಜನ ಇದೆ, ಬಟ್ ಒಳಗಡೆ ಫೋನ್ಸ್ನ ಕ್ಯಾಮರಾ ತೆಗಿಯೋಕ್ಕೆ ಅಲೋನ್ ಆಗಿಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ತೆಗಿತಾ ಇದ್ದೀವಿ.
ಸೂಪರ್ ಅಂಕಲ್. ನಾವು ಇನ್ನೊಂದು ಕಂಡು ಹಿಡಿದ್ವಿ मंदिर. ಎಕ್ಸಾಕ್ಟ್ ಈ ಮೌಂಟೇನ್ ಇಲ್ಲಿಂದ हाँ ये तब से बैठे थे इल्ली यहाँ के- पर वो पूजा होने तक. ಇಲ್ಲಿಗೆ. ಸೊ ಯಾರ ಫೇಸ್ ಥರ ಇದೆ ಅಂತ अभी हो गया निकल comment गिरा निकल रहा. ನನಗೆ ಮಾತ್ರ ಹನುಮಾನ್ ಈ ಪಹಾಡ್ ಮೇಲೆ. ಫೇಸ್ ಒಂದು ಸೈಡ್ ಇದ್ರೆ ನೋಡಿದ್ರೆ ಈ ಥರ ಇರುತ್ತೋ ಆ ಥರ ಇದೆ. ಅಲ್ಲಿ ಇಲ್ಲಿ ನೋಡಿ ಫ್ಯಾಮಿಲಿ ಇದೆ, ಮಂಕಿ ಫ್ಯಾಮಿಲಿ.